ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗಿವತ್ತು ಚಾಟ್ ಸ್ಟೆಪ್ಪಲ್ಲಿ ಮಾಡುವಂಥ ಫ್ರೈಡ್ ರೈಸ್ನ ಮನೆಯಲ್ಲೇ ಹೇಗೆ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ಅದಕ್ಕೂ ಮುಂಚೆ ಹೊಸ್ದಾಗೆಲ್ಲ ಯಾರು ಈ ವಿಡಿಯೋ ನೋಡ್ತಿದ್ದೀರೋ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ಒತ್ತಿ ಫ್ರೆಂಡ್ಸ್. ನಾವೀಗ ಫ್ರೈಡ್ ರೈಸ್ ಮಾಡಲು ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡೋಣ. ಮೊದಲನೇದಾಗಿ ಕ್ಯಾರೆಟ್, ಎಲೆಕೋಸು, ಕ್ಯಾಪ್ಸಿಕಮ್, ಬೀನ್ಸ್, ನೆನೆಸಿಟ್ಟಿರುವಂಥ ಬಟಾಣಿ ಕಾಳು, ಅಚ್ಚ ಖಾರದ ಪುಡಿ, ಪೆಪ್ಪರ್ ಪೌಡರ್, ಪುಡಿ ಉಪ್ಪು, ಚಾಟ್ ಮಸಾಲ, ಎಣ್ಣೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಸಾಸ್, ಸೋಯಾ ಸಾಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ವಿನೆಗರ್. ನಾನಿಲ್ಲಿ 1/4 kg ಅಕ್ಕಿನ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಉದ್ರಾಗ ಅನ್ನ ಬಸ್ಕೊಂಡು ಇಟ್ಕೊಳ್ಳಿ. ಈಗ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಪಾತ್ರೆನ ಒಲೆ ಮೇಲೆ ಇಟ್ಟು ಪಾತ್ರೆ ಕಾಯ್ದ ಮೇಲೆ ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾಯ್ದ ಮೇಲೆ ಅದಕ್ಕೆ ಈರುಳ್ಳಿಯನ್ನು ಹಾಕಿ ಈರುಳ್ಳಿಯನ್ನು ಸ್ವಲ್ಪ ಬಾಡಿಸಿದ್ರೆ ಸಾಕು, ಕೆಂಪಗಾಗಂಗೆ ಬೇಯಬೇಕಂತ ಏನಿಲ್ಲ. ಈಗ ನಾನು ಅದಕ್ಕೆ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಕೈ ಆಡ್ಕೊಳ್ಳಿ. ಇವನ್ನೆಲ್ಲ ಎಣ್ಣೆಲ್ಲೇ ಹುರ್ಕೊಬೇಕು ನೀವು. ಈಗ ನೆನೆಸಿಟ್ಟಿರುವಂಥ ಬಟಾಣಿನ ಹಾಕ್ತಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ತಿದ್ದೀನಿ. ಸಣ್ಣಗೆ ಹೆಚ್ಚಿರುವಂಥ ಕ್ಯಾರೆಟ್, ಬೀನ್ಸ್, ಎಲೆಕೋಸು, ನೀವು ಮೂರನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೋಡಿ, ತರಕಾರಿನ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಇದೇ ರೀತಿ ಹೆಚ್ಕೊಬೇಕಂತ ಏನಿಲ್ಲ, ನೀವು ಹೆಂಗೆ ಬೇಕಾದರೂ ಹೆಚ್ಕೊಬೋದು. ಆದರೆ ಈ ಥರ ಹೆಚ್ಚಿದ್ರೆ ನೀವು ಚಾಟ್ಸಲ್ಲೇ ಮಾಡಿರೋ ಟೈಪ್ ಇರುತ್ತೆ, ಹಾಗಾಗಿ ನಾನು ಈ ಥರ ಹೆಚ್ಚಿದ್ದೀನಿ. ನೋಡಿ, ಚೆನ್ನಾಗಿ ಬಾಡಿಸ್ಕೊಂಡಾಗಿದೆ. ಈಗ ಅದಕ್ಕೆ ನಾನು ಕ್ಯಾಪ್ಸಿಕಮ್ ಸೇರಿಸ್ತಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ನೀವು ನೀರನ್ನು ಹಾಕ್ಲೇಬಾರ್ದು, ಇದಕ್ಕೆ ಎಣ್ಣೆಲ್ಲೇ ಹುರ್ಕೋಬೇಕು. ಆವಾಗಲೇ ಇದು ಚೆನ್ನಾಗಿ ಟೇಸ್ಟ್ ಕೊಡೋದು. ನೋಡಿ, ಇದು ಹುರಿದಿದ್ದಾಗಿದೆ. ಇದಕ್ಕೆ ನಾನೀಗ ಟೊಮೊಟೊ ಸಾಸ್ ಹಾಕ್ತಿದ್ದೀನಿ. ನೋಡಿ, ಸ್ವಲ್ಪ ಟೊಮೊಟೊ ಸಾಸ್, ಸೋಯಾ ಸಾಸ್ ಹಾಗೂ ಸ್ವಲ್ಪ ವಿನೆಗರ್. ನೀವು ಎಷ್ಟನ್ನು ಮಾಡ್ತಿದ್ದೀರ ಅನ್ನೋದ್ರ ಮೇಲೆ ನೀವು ಅಷ್ಟನ್ನು ಹಾಕಬೇಕಾಗುತ್ತೆ. ಅದನ್ನು ಚೆನ್ನಾಗಿ ಕೈ ಆಡ್ಕೊಳ್ಳಿ. ನೀವು ಜಾಸ್ತಿ ಮಾಡ್ತೀನಿ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು, ಅಚ್ಚ ಖಾರದ ಪುಡಿ, ಪೆಪ್ಪರ್ ಪೌಡರ್, ಈ ಮೂರನ್ನು ಹಾಕ್ಕೊಂಬಿಟ್ಟು ಫ್ರೆಂಡ್ಸ್ ಈಗ ಚೆನ್ನಾಗಿ ಕೈ ಆಡಿ. ನೀವು ಆ ಎಣ್ಣೆಲೇ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಬೇಕು. ಅವಾಗ ನಿಮಗೆ ಖಾರ ಮತ್ತೊಂದು ಏನೂ ಆಗೋಲ್ಲ. ಈಗ ನಾನು ಅನ್ನ ಸೇರಿಸ್ತಿದ್ದೀನಿ. ಕೆಲವರು ಅನ್ನ ಹಾಕಿದ ಮೇಲೆ ಖಾರ ಪುಡಿ, ಪೆಪ್ಪರ್ ಪೌಡರ್, ಉಪ್ಪು ಎಲ್ಲ ಹಾಕ್ತಾರೆ. ಅದು ಸ್ವಲ್ಪ ಖಾರ ಆಗೋದು ಮತ್ತು ಖಾರ ಟೈಪ್ ಆಗೋದು ಈ ಥರ ಎಲ್ಲ ಆಗುತ್ತೆ. ಅದರಿಂದ ನಾನು ಎಲ್ಲದನ್ನು ಫಸ್ಟೇ ಹಾಕ್ತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಅನ್ನನ ತಣ್ಣಗಾದ್ಮೇಲೆ ಇದಕ್ಕೆ ಹಾಕ್ಕೊಳ್ಳಿ. ಆವಾಗ ಅನ್ನ ಉದ್ರಾಗೂ ಬರುತ್ತೆ, ಟೇಸ್ಟಾಗೂ ಇರುತ್ತೆ ಫ್ರೈಡ್ ರೈಸ್. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಹಾಗೆ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಬೇಕು ಈರುಳ್ಳಿನ. ಆಮೇಲೆ ಚಾಟ್ ಮಸಾಲ. ನೋಡಿ, ಇದು ಇವಾಗೆಲ್ಲ ಆಗಿದೆ. ಈಗ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್. ಕೆಲವೊಂದು ಅಡುಗೆನ ಲೋ ಫ್ಲೇಮಲ್ಲಿ ಇಡ್ತೀರ, ಆದರೆ ಇದು ಹೈ ಫ್ಲೇಮಲ್ಲಿ ಇದ್ರೇ ಚೆನ್ನಾಗಿರೋದು, ಟೇಸ್ಟು ಕೂಡ ಚೆನ್ನಾಗಿ ಬರೋದು. ಹೈ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ. ಈ ರೀತಿ ಹುರಿದ್ರೆ ಟೇಸ್ಟು ಸೂಪರಾಗಿರುತ್ತೆ. ರೆಸ್ಟೋರೆಂಟ್ ಮತ್ತು ಈ ಚಾಟ್ಸಲ್ಲೆಲ್ಲ ಮಾಡ್ತಾರಲ್ಲ, ಅದೇ ರೀತಿ ನಿಮಗೂ ಅನಿಸುತ್ತೆ ನೋಡಿ. ಈಗ ನಾನು ಅದಕ್ಕೆ ಕೊನೆಯದಾಗಿ ಟಚಪ್ ಕೊಡ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕಿ. ಸಾಮಾನ್ಯವಾಗಿ ಈ ರೆಸ್ಟೋರೆಂಟಲ್ಲಿ ಚಾಟ್ಸಲ್ಲೆಲ್ಲ ಹೀಗೇ ಕೊಡೋದು. ಇದನ್ನು ನೋಡಿದ್ರೆ ಯಾರು ಕೂಡ ನೀವು ಮನೇಲಿ ಮಾಡಿದ್ದೀರಾ ಅಂತ ಹೇಳೋದೇ ಇಲ್ಲ, ಅಷ್ಟು ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್. ಈ ರೀತಿ ನೀವು
ಫ್ರೈಡ್ ರೈಸ್ ಮಾಡಿದರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.